ಹಲೋ ಅಣ್ಣ. ಇವಾಗ ಏನು ಮಾಡಲಿ? ಪೈಲ್ವಾನ್ ಪಾಪಣ್ಣ ಅಂತೂನುವೆ ಗ್ಯಾರಂಟಿ ಬಂದೇ ಬರ್ತಾನೆ ಇವಾಗ ಮನೆ ತಗೆ. ಈಗ ಏನು ಮಾಡಲಿ ಹೇಳು? ಆಸ್ತಿ ಪತ್ರ ಬೇರೆ ಕೊಟ್ಬಿಟ್ಟಿದ್ದೀನಿ. ಈಗ ಬೇರೆ ದಾರಿನೇ ಇಲ್ಲ. ಏನು ಮಾಡೋದು ಹೇಳು? ಒಂದು ಕೆಲಸ ಮಾಡು. ಒಂದ್ ಏನು ಅಂತಂದ್ರೆ, ಈಗ ನಿಮ್ಮ ಅಮ್ಮನ್ನ ಎಲ್ಲಾದ್ರೂ ಹೋಗಮ್ಮ ನೀನು, ಸಂಜೆ ಬಂದ್ಬಿಡು ಹೋಗು ಅಂತ ಹೇಳ್ಬಿಟ್ಟು ನಿಮ್ಮ ಅಮ್ಮನ್ನ ಕಳಿಸ್ಬಿಡು. ಕಳಿಸ್ಬಿಟ್ಟು ನೀನು ಬ್ಯಾಗ್ ಎತ್ಕೊಂಡ್ಬಿಟ್ಟು ನೋಡು, ಅದೇ ಮೇನ್ ರೋಡ್ ಐತಲ್ಲ, ಊರು ರೋಡು, ಅಲ್ಲಿಗೆ ಓಡ್ ಬಂದ್ಬಿಡು. ಅಲ್ಲಿಗೇನು ಕಣ, ಒಂದು 4 ಜೊತೆ ಬಟ್ಟೆ ಹಾಕೊಂಡು ಓಡ್ ಬಾ ಮಾರಾಯ. ನಿಮ್ಮ ಅಮ್ಮನ ಸದ್ಯಕ್ಕೆ ಇಲ್ಲಿಂದ ಕಳಿಸಿ. ಯಾಕಂದ್ರೆ ಆಸ್ತಿ ಪತ್ರ ಇರೋದು ಕೊಟ್ಟಿರೋದು ನಿಮ್ಮ ಮನೆದು. ಅದಕ್ಕೆ ನಿಮ್ಮ ಅಮ್ಮನ ಎಲ್ಲಿಗಾದ್ರೂ ಕಳಿಸ್ಬಿಡು. ಕಳಿಸ್ಬಿಟ್ಟು ಆಮೇಕಿಂದ ನೀನು ಓಡ್ ಬಂದ್ಬಿಡು. ಅಣ್ಣ, ನಮ್ಮ ಅಮ್ಮನ ಎಲ್ಲೂ ಕಳಿಸ್ತಿರಲ್ಲಣ್ಣ. ಎಲ್ಲೂ ಕಳಿಸ್ಲಿ ಹೇಳಿ ನಮ್ಮ ಅಮ್ಮನ ಇವಾಗ? ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗು ಅಂತ ಕಳಿಸು. ದೂರ ಇರೋ ದೇವಸ್ಥಾನಕ್ಕೆ ಕಳಿಸು. ಹೋಗಿ ಬರೋಷ್ಟೊತ್ತಿಗೆ ಅಯ್ಯೋ ತಡ ಆಯ್ತದೆ, ಸಂಜೆ ಆಯ್ತದೆ. ಅಷ್ಟರೊಳಗಡೆ ನಾನು ನೀನು ಎಸ್ಕೇಪ್ ಆಗಿರ್ಬೋದು. ಆಸ್ತಿ ಪತ್ರ ಕೊಟ್ಟಿರೋದು ನಿನ್ನ ಮನೆದು, ನನ್ನ ಮನೆದಲ್ಲ. ಯೋಚನೆ ಮಾಡು. ಸರಿ ಕಣಣ್ಣ, ಆಯ್ತು. ಎಂತ ಕೆಲಸ ಮಾಡ್ಕೊಬಿಟ್ಟೆ ನಾನು. ಅಮ್ಮ, ಅಮ್ಮ, ಎದ್ದಳು, ಸ್ನಾನ ಮಾಡಿ ಎದ್ದಳು. ಅರ್ಜೆಂಟಾಗಿ ದೇವಸ್ಥಾನಕ್ಕೆ ಹೋಗ್ಬೇಕು. ಎದ್ದಳು, ಎದ್ದಳು. ಯಾಕ್ಲಾ? ನೀ ಸುಮ್ಮನೆ ಎದ್ದೋಳಮ್ಮ ನೀನು. ಬಟ್ಟೆ ಯಾಕೆ ಹಂಗ್ ತುಂಬ್ಕತಾ ಇದ್ಯಾ ಬಟ್ಟೆ? ಇದು ಇಂಪಾರ್ಟೆಂಟ್ ದೊಡ್ಡ ಬಿಸ್ನೆಸ್ ಬಂದೈತೆ ಕಣಮ್ಮ, ಅದಕ್ಕೆ ತುಂಬ್ಕತಾ ಇವ್ನಿ. ನೀನ್ ಸುಮ್ಕಿರು, ನಿಂಗೆ ಏನು ಗೊತ್ತಾಗಕ್ಕಿಲ್ಲ, ಸುಮ್ಕಿರು. ನೀವು ಮಗ ಬ್ಯಾಗ್ ಇಟ್ಕೊಂಡು ಎಲ್ಲಿಗ್ಲ ಹೋಯ್ತಾ ಇದ್ಯಾ? ಅಯ್ಯ ಹೇಳ್ಬಿಟ್ಟಾರ ಹೋಗ್ಲಾ, ನಿಮ್ಮ ಅಪ್ಪದಂಗ್ ಹೋಗಕ್ ಶುರು ಮಾಡ್ಕೊಬಿಟ್ಟಿಲ್ಲ ನೀನು. ನಮ್ಮ ಅಪ್ಪ ಯಾಕೆ ಹೋಯ್ತಿತ್ತು ಅಂತ ಇವಾಗ ಗೊತ್ತಾಯ್ತು. ಇದೇನಮ್ಮ, ಇಲ್ಲನ ಹೋಗ್ಬೇಕಾದ್ರೆ ಎಲ್ಲೋಯ್ತಿ ಅಂತ ಕೇಳ್ಕೊಂಡು ನೋಡು. ನಮ್ಮವು ಇನ್ನೂ ಲಕ್ಷ ಲಕ್ಷ ಸಂಪಾದನೆ ಮಾಡೋದು ಜಾಸ್ತಿ ಐತೆ. ಇನ್ನೂ ಬೇಜಾನ್ ಲಕ್ಷ ಲಕ್ಷ ಸಂಪಾದನೆ ಮಾಡಬೇಕು ಬೇಡವೋ? ನಿಂಗೆ ಹೇಳಿದ್ದೆಲ್ಲ ಕಾರ್ ತಗೊಬಿಟ್ಟು ಬರಬೇಕು ಅಂತ. ಅದಕ್ಕೋಸಿ ಶಾನೆ ದುಡ್ಡು ಮಾಡ್ಬೇಕಲ್ವಾ? ಅದಕ್ಕೆ ಅಲ್ಲೆಲ್ಲೋ ಒಂದು ದೊಡ್ಡದೊಂದು ಬಿಸ್ನೆಸ್ಸು ಮೀಟಿಂಗ್ ಕಲ್ಬಿಟ್ಟವ್ರೆ. ಅದಕ್ಕೆ ಇವತ್ತು ಹೋಗ್ಬಿಟ್ಟು ನಾಳೆ ನಾಡೋದು ಬರ್ತೀನಿ ಕಣಮ್ಮ. ನೀನು ನೋಡು, ಇವಾಗ ನಾನು ಹಿಂಗೆ ಹೊಂಟಿದ ತಕ್ಷಣನೇ ದೇವ್ರಿಗೆ ಮುಕ್ಕೊಂಡಿದ್ದೆ ನಾನು. ಯಾವ ದೇವ್ರು? ಕಬ್ಬಳಮ್ಮಂಗೆ ಬರ್ತೀನಿ ಅಂತ ಮುಕ್ಕೊಂಡಿದ್ದೆ ಕಣಮ್ಮ. ನಮ್ಮ ಅಮ್ಮನನ್ನ ಕಳಿಸ್ತೀನಿ ದೇವ್ರೆ ಅಂತ ಹೇಳ್ಬಿಟ್ಟು ಮುಕ್ಕೊಂಡಿದ್ದೆ. ಆದಷ್ಟು ಬೇಗ ನೀನು ಹೋಗ್ಬಿಟ್ಟು ಆ ದೇವ್ರ ದರ್ಶನ ಮಾಡ್ಕೊಬಿಟ್ಟು ಸರ್ರಂತ ಬಾ ಹೋಗಮ್ಮ. ಈಗ ಹೊಂಟ್ರೆ ಲೇಟ್ ಆಯ್ತದ ಕಣ್ಮಗ. ಈಗ ಹೋದ್ರೆ ಏಸತ್ತಾಯ್ತದೆ ಗೊತ್ತಾ? ಬರೋಷ್ಟೊತ್ತಿಗೆ ಕತ್ಲ ಹೋಗ್ಬಿಡ್ತದೆ. ಅತ್ಲಾದ್ರೂ ಪರವಾಗಿಲ್ಲ, ಅನ್ಕೊಂಡಿದ್ದೀನಿ ಇವತ್ತು ದೇವಸ್ಥಾನ ಕಳಿಸ್ತೀನಿ ಅಂತ. ನಿಂಗೆ ದುಡ್ಡು ಶಾನೆ ಬರೋದು ಬೇಕಾ ಬೇಡವಾ ಹೇಳು? ಬೇಕು ಕಣ, ದುಡ್ಡೇರ್ನ ಬ್ಯಾಡ ಅನ್ನಕಾಯ್ತದ. ನಿನ್ನಿಂದನೇ ತಾನೇ ಇವತ್ತು ನಾನು ಇಷ್ಟೊಂದು ಸಂದಕಿರೋದು. ನೋಡು, ಆಯ್ತು ಬಿಡು, ನೀನು ಹೇಳ್ದಂಗೆ ಏನಿ ಆಯ್ತು. ನನ್ನ ಸರ್ನ ಹಿಂಗೆ ರೆಡಿ ಆಗ್ಬಿಟ್ಟು ಇನ್ನೇ ಸ್ನಾನ ಮಾಡಿದ್ದೀನಿ ಕಣೋ ಬೆಳಗ್ಗೆ. ನೀನು ದೇವಸ್ಥಾನಕ್ಕೆ ರೆಡಿ ಆಗ್ಬಿಟ್ಟು ಬಸ್ ಹತ್ಕೊಂಡು ಹೋಗ್ಬಿಟ್ಟು ಬರ್ತೀನಿ. ನೀನು ಅಷ್ಟಾಗಿ ಹೋಗ್ಬಿಟ್ಟು ನಾಳೆ ನಾಡೋದ್ರಾಗೆ ಮುಗಿಸ್ಕೊಬಿಟ್ಟು ಕಾರ್ ತಗೊಳನಿ. ಈ ವಾರದಾಗ ಸಂಡಕ್ಕೈತಂತೆ ದಿನ. ಈ ಬರೋ ಭಾನುವಾರ ತಗೊಳನಿ ಕಾರ್ನ. ಹೋಗಿ ಸರ್ನ ಹೋಗ್ಬಿಟ್ಟು ಹೋಗಿ ಅದೇನೋ ಮೀಟಿಂಗ್ ಮುಗಿಸ್ಕೊಂಡು ಬಾ ಹೋಗು. ಇವಾಗ ನನ್ನ ಮೇಲೆ ನನಗೂ ಒಯ್ತೀಯ ತಾನೇ ಇವಾಗ? ಒಯ್ತೀನಿ ಸರಿನಾ? ಒಯ್ತೀನಿ ಹೋಗು. ಸರಿ ಕಣಮ್ಮ, ಸರಿ. ನಾನು ಅರ್ಜೆಂಟಾಗಿ ಹೋಗ್ಬೇಕು. ನೀನು ಅರ್ಜೆಂಟಾಗಿ ದೇವಸ್ಥಾನಕ್ಕೆ ಹೋಗ್ಬಿಡು. ಆಯ್ತು ಒಳ್ಳೇದಾಗ್ಲಿ, ಹೋಗ್ಬಿಟ್ ಬಾ. ಯಾಕಣ ಅರ್ಜೆಂಟಾಗಿ ಬ್ಯಾಗ್ ಎತ್ಕೊಂಡು ಓಡ್ಬಿಡ್ಬಾ ಅಂತ ಹೇಳ್ದೆ? ಒಂದೇ ಉಸುನ ಓಡ್ಬಿಟ್ಟು ಬಂದೆ. ನೀನು ಮತ್ತೆ ಬ್ಯಾಗ್ ತಂದಿಲ್ಲ. ಏನು ವಿಷಯ ಏನು ಅಂತ ಹೇಳೋಣ. ನೋಡ್ಲಾ, ಈಗ ನಾವಿಬ್ರು ಏನಾದ್ರು ಊರಾಗ ಇದ್ಬಿಟ್ರೆ ನಮ್ಮ ಮನೆಯವರು ನಿಮ್ಮ ಮನೆಯವರು ಸೇರ್ಬಿಟ್ಟು ನಮ್ಮನ್ನ ಈ ಗಿಡ ತಕೊಂಡು ಜ್ವರ ಬರೋ ಗಂಟ ಹೊಡಿತಾರೆ ಕಣ. ನಾನು ಮನೆಗೆ ಹೋದೆ, ಬಟ್ಟೆ ಎಲ್ಲ ತುಂಬ್ಕೊಬಿಟ್ಟು ಬರೋಣ ಅಂತ ಬ್ಯಾಗಿಗೆ ತುಂಬಿದೆ. ಅಮ್ಮಮ್ಮ ನಮ್ಮ ಅತ್ತೆ ಅಲ್ಲೇ ಓಡಾಡ್ತಾ ಇದ್ಲು. ನಮ್ಮ ಅತ್ತೆಗೆ ಸುಳ್ಳು ಹೇಳೋದು ಹೆಂಗೆ? ನಿನ್ನವೇ ಯಾವನ ಒಂದ್ಸತೆ ಬಟ್ಟೆ ಹಾಕೊಳ್ಳೋಣ, ಇಬ್ರು ಒಂದೇ ಸೈಜ್ ಇದೀವಲ್ಲ, ಅಥವಾ ನಿನ್ನವೇ ನನಗೂ ಆಯ್ತವೆ ಅಂತ ಹೇಳ್ಬಿಟ್ಟು ಸುಮ್ಕೆ ನೆಟ್ಟಿಗೆ ಬಂದ್ಬಿಟ್ಟೆ. ಈಗ ನಾವೇನಾರ ಊರು ಬಿಟ್ಟು ಹೋಗ್ಲಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಸೇರಿ ನಮ್ಗೆ ಗ್ರಾಚಾರ ಬಿಡಿಸ್ತಾರೆ. ಊರು ಬಿಟ್ಟು ಹೋಗೋದಣ್ಣ? ಅಯ್ಯೋ ಅಣ್ಣ, ನಂಗೆ ಯಾರೋ ಗೊತ್ತಿಲ್ಲ ಅಣ್ಣ, ಎಲ್ಲಣ್ಣ ಹೋಗೋದು ನಾವು ಈಗ? ಏನು ಊರು ತುಂಬ ಏನು ನೆಂಟ್ರವ್ರ? ನಮ್ಗೆ ಯಾರವ್ರೆ? ನೋಡು, ಗ್ಯಾರಂಟಿ ನಮ್ಮ ಮನೇಲಿ ಬಿಡಕ್ಕಿಲ್ಲ, ಹುಡುಕ್ತಾರೆ. ನಾವು ಯಾರಿಗೂ ಸಿಗ್ದಿರಾ ಅಂತ ಜಾಗಕ್ಕೆ ಹೊಂಟೋಗ್ಬಿಡ್ಬೇಕು ಅಷ್ಟೇ. ಏನಿಯಾ ನೋಡಿ ನೋಡಿ, ಪಟ ಪಟ ಅಂತ ಹೇಳ್ಬಿಟ್ಟು ಬಸ್ ಐತೆ. ಯಾರಿಗೂ ಹೇಳ್ಬೇಡ. ಇನ್ನು ನೋಡಿ, ಒಂದು ಮಾರ್ದವ್ರು ನಡ್ಕೊಂಡ್ರೆ ಬಸ್ ಸಿಗ್ತದೆ, ಹೊಂಟ್ಬಿಡೋಣ. ಅಯ್ಯೋ, ಎಂಥ ಪರಿಸ್ಥಿತಿ ಬಂದ್ಬಿಟ್ಟು ನಾನು ಇದೆಲ್ಲ ಬೇಕಿತ್ತು ನನಗೆ. 3 ದಿನಾಗಿದ್ದೀರಾ ಆಯ್ತಿಲ್ವಾ? ಅಯ್ಯೋ, ನನಗೆ ಎಲ್ಲರೂ ಹೇಳ್ದಾಗ ಅರ್ಥ ಮಾಡ್ಕೋಬೇಕಿತ್ತು. ನಾನು ಈ ಬೆಟ್ಟಿಂಗು ಶಾನೆ ದೊಡ್ಡವು ಸಾಂಕಷ್ಟದ್ದು ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಂತಿದ್ದಂಗೆ ನಾನು ಎಂಥ ಮನೆಯಾಳ ಕೆಲಸ ಮಾಡ್ಬಿಟ್ಟೆ ನಾನಂತೂನುವೆ. ಅಯ್ಯೋ, ಅವಳು ಬಂದು ನಾನು ಎಂಟ್ರು ಬಂದು ಹೇಳ್ದಾಗಾದ್ರೂ ನಾನು ಅರ್ಥ ಮಾಡ್ಕೋಬೇಕಿತ್ತು ಕಣಣ್ಣ. ಇವಾಗ ದುಡ್ಡು ಪಡ್ಡಿ ಎಲ್ಲ ಕಳ್ಕೊಬಿಟ್ನಲ್ಲ ನಾನು. ಈಗ 2 ಲಕ್ಷ ರೂಪಾಯಿ ಸಾಲ ಬೇರೆ ಆಗೋಗ್ಬಿಟ್ಟೈತೆ. ಈಗ ನಮಗೆ ಯಾರಣ್ಣ ದಿಕ್ಕು? ಮನೆದು ಬೇರೆ ಪತ್ರ ಇಕ್ಬಿಟ್ಟಿದೀವಿ. ನಮ್ಮ ಮನೆಗಿನ ಸುಮ್ಕೊಬಿಟ್ಟಾರೆ ನಮಗೆ. ಬಿಡೋಣ, ನನ್ನ ಚರ್ಮ ಸುಲ್ದಾಕ್ಬಿಡ್ತಾರೆ. ಲೋ, ಮಾತಾಡ್ಕೊಂಡು ನಿಂತ್ಕತಿ ಇಲ್ಲ ಅಂತ ಓಡ್ಬತ್ತೀಯಾ? ಓಡ್ಬಾ ನೀನು, ಮಂಗನ ಮಗ ಇದ್ದಂಗೆ ಇನ್ನೂ ಮಾತಾಡ್ಕೊಂಡು ಕಿಸ್ಕೊಂಡು ನಿಂತ್ಕೊಂಡವನಿ. ಇನ್ನೇನು ಮಾಡಕ್ಕೆ ಅಂತ ಕಿಸಿತಿದ್ಯಪ್ಪ ನೀನು? ಇಲ್ಲಿ ನಿಂತ್ಕೊಂಡ್ರೆ ಯಾರನ್ನ ಬಂದ್ಬಿಟ್ಟ, ಪೈಲ್ವಾನ್ ಪಾಪಣ್ಣ ಏನಾರ ಬಂದ್ಬಿಟ್ಟ ಅಂದ್ರೆ ಹಂಗೇನಿ ಇಲ್ಲೇ ಮಕ್ಕಳೇ ಬಡ್ದು ಹೋಗ್ಬಿಡ್ತಾನೆ. ನೋಡಿ, ಸುಮ್ಮನೆ ಬಸ್ ಹತ್ತಾನ. ಈಗ ಅರ್ಜೆಂಟಾಗಿ ಬಸ್ ಐತೆ ನೋಡಿ. ನಡಿ ಅಣ್ಣ. ಅಯ್ಯೋ, ಮೊದಲನೇ ಕಿತ ಊರ್ ಬಿಟ್ಟು ಹೋಯ್ತಿರೋದು ಕಣ. ನಾನು ಎಲ್ಲೂ ಹೋಗಿಲ್ಲ. ಭಯ ಅಂದ್ರೆ ಭಯ ಆಯ್ತೈತೆ. ಅದೇ ಒಳಗಡೆ ಜಲ್ ಅಂತ ಐತೆ. ಈ ಬಸ್ ಅದು ಎಲ್ಲಿಗೆ ಹೋಯ್ತದೋ ಏನೋ. ನೋಡ್ಲಾ, ಬೆಂಗ್ಳೂರು ಅಂತ ಏನಾರ ಹೋಗ್ಬಿಟ್ರೆ ನಾವು ಬೆಂಗ್ಳೂರಿಗೆ ಗ್ಯಾರಂಟಿ ತಗ್ಲಾಕೊಬಿಡ್ತೀವಿ. ನಾವು ಬೆಂಗ್ಳೂರಿಗೆ ಹೋಗ್ಲೇಬಾರ್ದು. ಇವಾಗ ಬೆಂಗ್ಳೂರಿಗೆ ಹೋದ್ರೆ ಯಾರನ್ನ ಒಬ್ರು ನಮ್ಮನ್ನು ಹಿಡ್ಕೊಟ್ಟೆ ಕೊಡ್ತಾರೆ. ಈಗ ಅದೆಲ್ಲ ಬೇಡ. ಬೆಂಗ್ಳೂರ್ದೆಲ್ಲ ಪಿಲಾನ್ ಬಿಟ್ಬಿಡು. ಬೇರೆ ಕಡೆ ಎಲ್ಲಾರ ಹೋಗ್ಬೇಕಣ್ಣ. ಎಲ್ಲಿ ಹೋಗೋದು ಅಂತಲೇ ಅರ್ಥ ಆಯ್ತಿಲ್ಲ. ಯಾರು ಇಲ್ದಿರೋ ಜಾಗಕ್ಕೆ ಹೋಗ್ಬಿಡ್ಬೇಕು. ಇಲ್ಲ ಅಂದ್ರೆ ಎಲ್ಲ ಹುಡುಕ್ಬಿಡ್ತಾರೆ. ಮೊಬೈಲೆಲ್ಲ ಸ್ವಿಚ್ ಆಫ್ ಮಾಡ್ಕೊಂಡಿದ್ಯಾ ತಾನೇ? ಇಲ್ಲ ಕಣಣ್ಣ, ನಿಂಗೇನು ತಲೆನಾಗ ಬುದ್ಧಿ ಐತೋ ಇಲ್ವನಲ್ಲ? ಮನೆಯವ್ರು ಫೋನ್ ಹಾಕಿ ಎಕ್ಕಡ ತಕೊಂಡು ಬಾರಿಸ್ತಾರೆ. ಸ್ವಿಚ್ ಆಫ್ ಮಾಡಲ್ಲ ಮಂಗ್ ನನ್ನ ಮಗನೇ. ಹ್ಞೂ ಅಣ್ಣ, ಮಾಡ್ತೀನಿ. ಯಾರಿಗೂ ಹೇಳಿಲ್ಲ ತಾನೇ ಹಿಂಗೆ ಹೋಯ್ತಾ ಇದ್ದೀನಿ, ಊರು ಬಿಟ್ಟು ಹೋಯ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು? ಇಲ್ಲ ಕಣಣ್ಣ, ಯಾರಿಗೂ ಹೇಳಕ್ ಹೋಗಿಲ್ಲ. ನಾನಂತೂ ಯಾರ್ಕನ ಹೇಳಿದ್ರೆ ಸುಮ್ಮನೆ ಗ್ರಾಚಾರ ಸಂದಕಿರಕ್ಕಿಲ್ಲ ಅಂತ ಹೇಳ್ಬಿಟ್ಟು ಏನು ಹೇಳಿಲ್ಲ ಕಣಣ್ಣ. ಎಲ್ಲಿಗೆ ಹೋಯ್ತೀನಿ ಅಂತ ನನಗೆ ಗೊತ್ತಿಲ್ವಲ್ಲಣ್ಣ. ಇನ್ನು ಏನಂತ ಹೇಳಿ ಅವ್ರಿಗೆ? ಯಪ್ಪ ಸದ್ಯ ಇದನ್ನ ಒಳ್ಳೆ ಕೆಲಸ ಮಾಡಿದ್ಯಲ್ಲ ನೋಡು. ಇದೇ ನನಗೇನು ಹೊಸದಲ್ಲ. ನಾನು ಯಾವಾಗನ ಇಂಥ ಕಂತ್ರಿ ಕೆಲಸ ಮಾಡಿದಾಗ ಎಲ್ಲೋ ಓಡೈತಿದ್ದೆ. ನೀನು ಅಲ್ಲಿಗೆ ಕರ್ಕೊಂಡು ಹೋಯ್ತೀನಿ ಬಾ. ನೆಮ್ಮದಿಗೆ ಇದು ಬಿಡೋಣ, ಒಂದು 15-20 ದಿನ ಇದು ಬಿಡೋಣ. ಆಮೇಕಿಂದ ನೆಟ್ಟಿಗೆ ಬರೋಣ, ಏನಾಗಕ್ಕಿಲ್ಲ. ಏನಣ್ಣ, ಇದಕ್ಕಿಂತ ಮುಂಚೆ ಭಾಳ ದಿನ ಎಲ್ಲನ ಓಡೋಗಿದ್ದೇನಣ್ಣ?
ನನಗೇನಿದು ಹೊಸ ಕೆಲಸನೇ ಕಣ. ಯಾವಾಗೋ ಓಡೈತಾನೆ ಇರ್ತೀನಿ, ಓಡ್ ಬರ್ತಾನೆ ಇರ್ತೀನಿ. ಉಳ್ಕೊಳಕ್ಕೆ ಅಂತ ಒಂದು ಏನು ನೆಲೆನೇ ಇರ್ತಿರ್ಲಿಲ್ಲ ನನಗೆ. ಎಲ್ಲೋ ಅಲ್ಲೇಳ್ ದಿನ, ಇಲ್ಲೇಳ್ ದಿನ ಅಂತ ಕೆಲಸ ಮಾಡು, ಓಡೋಗು, ಓಡ್ ಬಾ, ಓಡೋಗು, ಓಡ್ ಬಾ ಇದೇ ನನ್ನ ಜೀವನ ಆಗೋಗ್ಬಿಟ್ಟಿತ್ತು. ಅಯ್ಯೋ! ನಾನು ನಿನ್ ಜೊತೆ ಸೇರ್ಸ್ಕೊಬಿಟ್ಟು ನಾನು ಊರು ತುಂಬ ಓಡಾಡಂಗೆ ಮಾಡ್ಬಿಟ್ಟಲ್ಲಣ್ಣ. ಇದೊಳ್ಳೆ ಫೋಜಿತಿ ಆಯ್ತು. ಅಯ್ಯೋ! ಸರಿ ಬಿಡು, ಅದೆಲ್ಲೂ ಕರ್ಕೊಂಡೋಗ್ತೀಯ ಕರ್ಕೊಂಡೋಗಿ ಬರ್ತೀನಿ. ಸಹವಾಸ ದೋಸ್ತಿಂದ ಸನ್ಯಾಸಿ ಕೆಟ್ಟನ್ನಂಗೆ ಇವ್ ಅಣ್ಣನ ದೋಸ್ತಿಂದ ನಾನು ಕೆಟ್ಬಿಟ್ಟೆ. ಹೆಂಗೋ ಮೂರ್ವದೆ ನಮ್ಮಮ್ಮ ಹಿಟ್ಟು ಸೊಪ್ಪು ಹಾಕಿ ಮಾಡಾಕದು ತಿನ್ಕೊಂಡು ಉಣ್ಕೊಂಡು ನೆಟ್ಟಗಿದ್ದೆ ನಾನಂತೂನುವೆ. ಈಗ ಹಾಳಾಗೋಗ್ಬಿಟ್ಟೆ ಅಂತ ಅನ್ನಿಸ್ತಾಯಿತ್ತು ನನಗಂತೂನುವೆ. ಏನು ಗ್ರಾಚಾರವೋ ಏನೋ ನನಗಂತೂ ಗ್ರಾಚಾರವೇ ಸರಿ ಇಲ್ಲ ನನಗಂತೂ. ಥು! ಏನು ಮಾಡೋದು? ಅಣ್ಣ 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 ಇದು ಯಾವ್ದಣ್ಣ ಇದು ಊರು? ಊರಲ್ಲ ಕಣಲೇ, ಇದು ಕಾಡು. ಈ ಸಕಲೇಶ್ಪುರ ಆ ಕಡೆ ಎಲ್ಲ ಬರ್ತದಲ್ಲ ಅದೇನೇನಿಯ ಇಲ್ಲಿ. ಇಲ್ಲಿ ಎಲ್ಲನೂನುವೆ ಕ್ಯಾಮೆ ಗಿಮೆ ಮಾಡ್ತಾ ಇರ್ತಾರಲ್ಲ, ಕಾಫಿ ತೋಟದ ಕೆಲಸನಂತೆ, ಆ ಕೆಲಸ ಈ ಕೆಲಸ ಅಂತ ಬೇಜಾನ್ ಕೆಲಸ ಇರ್ತವೆ. ಏನಿಲ್ಲ ಇವ್ರಿಗೆ ಬೇಜಾನ್ ಜನ ಕೆಲಸದವ್ರು ಬೇಕಾಗಿರ್ತಾರೆ. ನೋಡು ಈ ಗುಡಿಸ್ಲನಾಗೆಲ್ಲ ಒಂದು ಉಳ್ಕೊಬಿಟ್ಟು ಆರಾಮಾಗಿ ಕಾಪಿ ಗೀಪಿ ಅಂತೆಲ್ಲ ಕಿತ್ಕೊಂಡು ಮಾಡ್ಕೊಂಡು ಸುಲ್ಬೋದು ಕೆಲಸನೇ ನೀಯ. ಕಷ್ಟದ ಕೆಲಸ ಏನಲ್ಲ. ಹೊಟ್ಟೆ ತುಂಬ 3 ಹೊತ್ತು ಊಟ ಹಾಕ್ತಾರೆ ಕಣ. ಸಂದಾಗ ಹೊಟ್ಟೆ ತುಂಬ ತಿನ್ಕೊಬಿಟ್ಟು ಆರಾಮಾಗಿ ಓಡಾಡ್ಕೊಂಡು ನೋಡು ಹೆಂಗೈತೆ ನೇಚರ್ ಮಧ್ಯೆ ಹೆಂಗಿರ್ಬೋದು. ರಾಜನ್ ಥರ ಇರ್ಬೋದು. ಇಷ್ಟು ದಿನ ರಾಜನ್ ಥರನೇ ಅಲ್ವೇನಣ್ಣ ಇದ್ದಿದ್ದು. ರಾಜನ್ ಥರ ಇರೋನ ಕರ್ಕೊಬಿಟ್ಟು ಬಂದ್ಬಿಟ್ಟು ಕಾಡು ಮನುಷ್ಯನ ಥರ ಮಾಡಾಕ್ಬಿಟ್ಟಿದ್ದಿಲ್ಲಣ್ಣ ನೀನು. ಇಲ್ಲಿಗೆಲ್ಲ ಬರೋ ಅವಶ್ಯಕತೆ ಏನಣ್ಣ ಇತ್ತು ನನಗೆ. ಹಣ ಕಾಡಾಗಿರಕ್ಕೆ ನಂಗೆ ಭಯ ಆಯ್ತದೆ ಕಣ. ಜುಯ್ ಅಂತ ಆಯ್ತಲ್ಲಣ್ಣ ಕಾಡು. ನೋಡು ಬೆಂಗ್ಳೂರಿಗೆ ಹೋದ್ರೆ ಬಿಡಲ್ಲ. ಎಲ್ರಿಗೂ ಗೊತ್ತು ನಾವು ಬೆಂಗ್ಳೂರಿಗೆ ಹೋಗಿರ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರೇನು ಸುಮ್ಮನೆ ಬಿಡ್ತಾರ. ನನ್ನ ಫ್ರೆಂಡ್ಸ್ಗೆ, ನಿನ್ನ ಫ್ರೆಂಡ್ಸ್ಗೆ, ಅವ್ರ ಫ್ರೆಂಡ್ಸ್ಗೆ ಅಂತ ಫೋನ್ ಮಾಡಿ 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 ಎಲ್ಲಿದ್ದೀವಿ ಅಂತ ಜನ್ಮ ಜಾಲಿಸ್ಬಿಟ್ಟು ಹುಡ್ಕಾಡ್ತಾರೆ. ಆದರೆ ಇಂಥ ಕಾಡು ಮೇಡು ಪ್ರದೇಶಕ್ಕೆ ಬಂದುಬಿಟ್ರೆ ಯಾರೂ ಬರಲ್ಲ ನಮ್ಮನ್ನು ಹುಡಿಕೊಂಡು. ಇಲ್ಲಿ ನೆಟ್ವರ್ಕು ಸಿಗಲ್ಲ. ಊರಾಗೆ ಫೋನ್ ಸ್ವಿಚ್ ಆಫ್ ಮಾಡಿದ್ದೀವಿ. ಈಗ ಇಲ್ಲಿಗನ ಯಾರು ಬರ್ತಾರೆ ಹೇಳು? ಏನೂ ತೊಂದರೆ ಇಲ್ಲ. ಆದರೆ ನಿಮ್ಮ ಅಮ್ಮಗೆ ಸ್ವಲ್ಪ ತೊಂದರೆ ಆಗ್ಬೋದೇನೋ. ನೀನು ಫೋನ್ ಮಾಡಬೇಕು ಅಂದರೆ ಇಲ್ಲಿ ನೆಟ್ವರ್ಕೇ ಸಿಗಲ್ಲ. ಒಂದು ದಿನ ಈ ದಿನ ಇಲ್ಲ ಒಂದು ತಿಂಗಳು ಆರಾಮಾಗಿ ಇಲ್ಲಿ ಒಂದು ತಿಂಗಳು ಕೆಲಸ ಮಾಡೋಣ. ಒಂದು ತಿಂಗಳು ಸಂಬಳ ಕೊಡ್ತಾರೆ, 3 ಹೊತ್ತು ಊಟ ಕೊಡ್ತಾರೆ. ಆಮೇಲೆ ಇಲ್ಲಿಂದ ಬೆಂಗ್ಳೂರಿಗೆ ಹೊರಟೋಗ್ಬಿಡೋಣ, ಸರಿನಾ? ಆಮೇಲೆ ಸ್ವಿಚ್ ಆನ್ ಮಾಡಿಬಿಟ್ಟು ಮನೆಯವ್ರಿಗೆ ಅಲೋ ಹಂಗೆ ಹಿಂಗೆ ಅಂತ ಏನಾರು ಒಂಚೂರು ಫೋನ್ ಮಾಡೋಣ. ಫೋನ್ ಮಾಡಿಬಿಟ್ಟು ಆಮೇಕಿಂದ ಹಂಗೋ ಮ್ಯಾನೇಜ್ ಮಾಡೋಣ. ನೀನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ನಾನು ಇದೀನಲ್ಲ, ನಾನು ಎಲ್ಲ ನೋಡ್ಕೊತೀನಿ. ನೀನು ಎಲ್ಲ ಎದ್ರುಕುಕ್ಲನಪ್ಪ ನೀನು. ಬೋಲಿ ಎದ್ರುಕೊಂಡು ಸಾಯ್ತೀಯ ನೀನಂತೂ. ನಿನ್ನ ಥರ ಎದ್ರುಕೊಂಡ್ರೆ ಬಳಕಾಕಿಲ್ಲ. ಧೈರ್ಯವಾಗಿರಬೇಕು. ನಾನು ಇಂಥವೆಲ್ಲ ಎಷ್ಟು ನೋಡಿದ್ದೀನಿ ಗೊತ್ತೇನೋ. ನಾನು ಮೊದಲನೇ ಕಿತ್ತಕಣ ಇಂಥವೆಲ್ಲ ನೋಡಿರೋದು. ಸರಿ ಶಾನೆ ಹೊತ್ತು ಓಡಾಡ್ಕೊಬಿಟ್ಟು ಬಂದಿದ್ಯಾ, ಹೊತ್ತು ಕುಂತ್ಕ ಸುಧಾರ್ಸ್ಕ. ಅಷ್ಟಾಗಿ ಹೋಗ್ಬಿಟ್ಟು ಈ ತೋಟದ್ದು ಅಂದರೆ ಕಾಫಿ ತೋಟದ ಓನರ್ ಯಾರೋ ನೋಡ್ಕೊಬಿಟ್ಟು ಬರ್ತೀನಿ. ಇಲ್ಲಿ ಗುಡಿಸ್ಲೆಲ್ಲ ಐತೆ, ಹೊಗೆ ಆಡ್ತಾ ಐತೆ ಅಂತ ಹೇಳಿದ್ರೆ ಇಲ್ಲೆಲ್ಲ ಕೆಲಸ ಮಾಡೋರು ಇಲ್ಲೇ ಉಳ್ಕೊತಾರೆ. ನಾವು ಇಲ್ಲೇ ಉಳ್ಕೊಳ್ಳೋಕ್ಕೆ ಹೋಗ್ಬಿಟ್ಟು ಓನರ್ ಹತ್ರ ಪರ್ಮಿಷನ್ ಕೇಳ್ಬಿಟ್ಟು ಕಾಫಿ ತೋಟದಾಗೆ ಹೆಂಗೋನುವೆ ಕಾಫಿ ಗೀಪಿ ಕಿತ್ಕೊಂಡು ಆರಾಮಾಗಿರೋಣ. ನೀನು ಏನು ಯೋಚನೆ ಮಾಡಬೇಡ. ನೀನು ಕೂತ್ಕ ಇಲ್ಲಿ, ನಾನು ಹೋಗಿ ಮಾತಾಡ್ಕೊಬಿಟ್ಟು ಬರ್ತೀನಿ. ಅಣ್ಣ ನನಗೆ ನಿನ್ನ ನೋಡಿದ್ರೆ ಭಯ ಆಯ್ತದೆ ಕಣಣ್ಣ. ಹಂಗಿರು ಹಿಂಗಿರು ಹಂಗೆ ಮಾಡು ಅಂತ ಹೇಳ್ಬಿಟ್ಟು ನಾನು ಬಿಟ್ಬಿಟ್ಟು ಹೊಂಟೋಗ್ಬಿಟ್ರೆ ನನಗೆ ಕಾಡಕ್ಕೆ ಭಯ ಆಯ್ತದೆ ಕಣಣ್ಣ. ಬಿಟ್ಬಿಟ್ಟು ಹೋಗ್ಬಿಟ್ಟು ನನಗೆ ಮೋಸ ಮಾಡಬೇಡ ಕಣಣ್ಣ ನೀನು. ನೀನೇ ನನ್ನ ಲವ್ವರೇನೋ ಬಿಟ್ಬಿಟ್ಟು ಮೋಸ ಮಾಡಿ ಹೋಗೋಕ್ಕೆ? ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಲೇ. ಇವ್ನು ಪೆಕ್ರ ಆಡ್ದಂಗೆ ಆಡ್ತಾನೆ. ಕುಂತ್ಕ ಸುಮ್ಮನೆ ಕುಕ್ಕರ್ಬಿಡಿ. ಹೋಗ್ಬಿಟ್ಟು ಕೇಳ್ಕೊಬಿಟ್ಟು ಬರ್ತೀನಿಲ್ಲ ಬಾ ನಿನ್ನ ನನ್ನ ಜೊತೆ ಹೋಗ್ಬಿಟ್ಟು ಬರೋಣ. ಅಲ್ಲೆಲ್ಲ ಈ ಎಲ್ಲ ಫುಲ್ಲು ಆವು ಪಾವು ಎಲ್ಲ ಇರ್ತವೆ. ಅಲ್ಲೆಲ್ಲ ಬರೋಕೆ ಆಗಲ್ಲ ನಿಂಗೆ. ಇಲ್ಲಿ ಕುಂತ್ಕ ನಾನು ಹೋಗ್ಬಿಟ್ಟು ಬರ್ತೀನಿ. ನಾ ಆದಷ್ಟು ಬೇಗ ಬಾಣ, ಒಬ್ಬನಿಗೆ ಭಯ ಆಯ್ತದೆ ಇಲ್ಲಿ. ಸರಿ ಬಿದ್ದಿರು ಬಂದೆ. ಅಯ್ಯೋ ಭಯ ಆಯ್ತಾಯ್ತಲ್ಲ ನನಗೆ. ಯಾಕೆ ಬೇಕಿದ್ದು ಮರ್ಯಾದೆಗೆ ಇಟ್ಕೊಂಡ್ಕೊಂಡಿರ್ತಿದ್ದೆ ನಾನಂತೂನುವೆ. ಇವ್ನು ಸಹವಾಸ ಮಾಡಿಬಿಟ್ಟು ಸಾಲ ಮಾಡಿಬಿಟ್ಟು ಯಾರು ಬೆಟ್ಟಿಂಗ್ ಆಡಬೇಡ್ರಿ, ಆಡಿದ್ರೆ ನನಗತ್ತೀನಿ ನೀಯೇ ಬರೋದು. ಊರು ಬಿಟ್ಟು ಬರಬೇಕು, ಇಲ್ಲಾಂದರೆ ಊರು ಬಿಟ್ಟು ಬರೋದು ನಾವೇನು ದೊಡ್ಡ ವಿಚಾರ ಅಲ್ಲ. ಮನೆಗಿರೋರಿಗೆಲ್ಲನೂ ಮೆಟ್ ತಗೊಂಡು ಹೊಡಿತಾ ಇರ್ತಾರೆ ಸಾಲ್ಗಾರರು ಬಂದ್ಬಿಟ್ಟು. ಯಪ್ಪ ಈ ಬೆಟ್ಟಿಂಗ್ ಎಲ್ಲ ಬೇಕಾ? ಎಷ್ಟೊಂದು ಜನ ನೀಣಾಕೊಂಡು ಸತ್ತವ್ರೆ ಅಂತ ಹೇಳ್ದಾಗೆ ಅರ್ಥ ಮಾಡ್ಕೋಬೇಕಿತ್ತು. ಎಂಥ ಕೆಲಸ ಮಾಡ್ಬಿಟ್ನಲ್ಲ ನಾನು ಇವಾಗ. ಹಾವು ಪಾವು ಜುರಿ ಪರಿ ಎಲ್ಲ ಒಬ್ಬಿ ಅಂತಾರೆ. ನನಗೂ ಎದೆ ಜಲ್ ಅಂತದೆ. ಏನು ಮಾಡ್ಲೋ ಶಿವ, ನನಗೆ ಭಯವಾಯ್ತಾಯ್ತಲ್ಲ ನನಗೆ. ಅಯ್ಯೋ ನಮ್ಮಮ್ಮ ಇಷ್ಟೊತ್ತಿಗಾಗಲೇ ನಾನು ಹುಡುಕ್ತಾ ಇರ್ತದ. ಇಲ್ಲ ದೇವಸ್ಥಾನಕ್ಕೆ ಹೋಗಿರ್ತದೆ, ಇನ್ನೂ ಬಂದಿರೋಕ್ಕಿಲ್ಲ ಅನ್ನಿಸ್ತದೆ. ಬಂದಮೇಲೆ ಮಗ ಎಲ್ಲೋದ ಅಂತ ಟೆನ್ಷನ್ ಮಾಡ್ಕೊತದೆ ಅಂತ ಅನ್ನಿಸ್ತದೆ.